ಇಲ್ಲಿ ಸ್ಪೆಸಿಫಿಕ್ ಹೀಟ್ ಅಂದರೆ ಏನು ಅಂದರೆ, ಈಗ ಎಷ್ಟು ಹೀಟ್ ಬೇಕಾಗುತ್ತೆ, ಎಷ್ಟು ಗ್ರಾಮ್ ಆಫ್ ಏನದು ಸಬ್ಸ್ಟೆನ್ಸ್ನ ಇಷ್ಟು ಟೆಂಪ್ರೇಚರ್ಗೆ ಅಂತ ಕಂಪ್ಯಾರಿಸನ್ ತೊಗೋತೀವಿ. ಅಂದರೆ ಇಷ್ಟು ಗ್ರಾಮ್ ಆಫ್ ಸಬ್ಸ್ಟೆನ್ಸು ಇಷ್ಟು ಡಿಗ್ರಿ ಸೆಂಟಿಗ್ರೇಡ್ ಆಗಬೇಕಂದ್ರೆ ಎಷ್ಟು ಹೀಟ್ ಬೇಕಾಗುತ್ತೆ ಅದನ್ನು ಮೆಷರ್ ಮಾಡ್ತೀವಿ. ಅಲ್ಲಿ ಸ್ಪೆಸಿಫಿಕ್ ಹೀಟ್ ಅಂತ ಅನ್ನೋದು ಯಾವಾಗ ಬರುತ್ತೆ ಅಂದರೆ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಇದು 1 ಡಿಗ್ರಿ ಸೆಂಟಿಗ್ರೇಡ್ ಬರೋದಿದ್ರೆ, 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಂಟಿಗ್ರೇಡಿಗೆ ತೊಗೊಂಡೋಗೋದಕ್ಕೆ ಎಷ್ಟು ಹೀಟ್ ಬೇಕಾಗುತ್ತೋ ಅದನ್ನು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಅಥವಾ ಎನಿ ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ ಇರ್ಬೋದು, ಎಷ್ಟಾದರೂ ಇರ್ಬೋದು, ಅದನ್ನು ಅದೇ ಸೇಮ್ ಕ್ವಾಂಟಿಟಿ ಆಫ್ ವಾಟರ್ ಏನಿರುತ್ತೆ, ಈಗ 1 kg ಯಾವುದೋ ಒಂದು ವಸ್ತುವನ್ನು 1 ಡಿಗ್ರಿ ಸೆಂಟಿಗ್ರೇಡ್ಗೆ ರೈಸ್ ಮಾಡಬೇಕಾದ್ರೆ ಅದೇ 1 kg ವಾಟರ್ನ 1 kg ವಾಟರ್ ಅಂದರೆ 1 ಲೀಟ್ರ್, ಆಲ್ಮೋಸ್ಟ್ 1 ಲೀಟರ್. ಸೊ 1 ಲೀಟ್ರ್ ಬರೋ ಥರನೇ ಇದು ಒಂದು ಲಿಕ್ವಿಡ್ ಅಥವಾ ವಾಟರ್ನೇ ತೊಗೊಳ್ಳಿ, ವಾಟರ್ನೇ ಸರಿ ಸೂಟೇಬಲು. ಸೊ ಅಷ್ಟು ಕ್ವಾಂಟಿಟಿ ಆಫ್ ವಾಟರು 1 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗೋದಕ್ಕೆ ಎಷ್ಟು ಹೀಟ್ ಬೇಕಾಗುತ್ತೋ ಆ ಎರಡು ರೇಷಿಯೋ ಏನಿರುತ್ತೆ ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಜನರಲಾಗಿ ಸಿಂಪಲಾಗಿ ಹೇಳಬೇಕಂದ್ರೆ, ಕ್ವಾಂಟಿಟಿ ಆಫ್ ಹೀಟ್ ವಿಚ್ ಈಸ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಸೆಂಟಿಗ್ರೇಡ್. 1 ಗ್ರಾಮ್ ಆಫ್ ಸಬ್ಸ್ಟೆನ್ಸು 1 ಡಿಗ್ರಿ ಸೆಂಟಿಗ್ರೇಡ್ ಹೋಗೋದಕ್ಕೆ ಬೇಕಾಗೋ ಹೀಟನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸೊ ಅದರ ರೇಷಿಯೋನ ಹೇಳ್ತೀನಿ ಇವಾಗ ಪರ್ಟಿಕ್ಯುಲರಾಗಿ. ಸೊ ಇಟ್ ಈಸ್ ದ ratio of any quantity of substance to 1 degree centigrade to the same quantity. ಎನಿ ಕ್ವಾಂಟಿಟಿ ಅಂದರೆ ಎಷ್ಟು ತೊಗೊಳ್ತಿರೋ ಅದೇ ಕ್ವಾಂಟಿಟಿ ಆಫ್ ವಾಟರ್ನ 1 ಡಿಗ್ರಿಗೆ ರೈಸ್ ಮಾಡಬೇಕಂದ್ರೆ ಅದರ ರೇಷಿಯೋ ಏನಿರುತ್ತೆ ಆ ರೇಷಿಯೋನ ಅಥವಾ ಅದನ್ನು ಡಿವೈಡ್ ಮಾಡಿದಾಗ ಏನು ಬರುತ್ತೆ ಅದನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಅಂದರೆ ಎನಿ ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಂಟಿಗ್ರೇಡ್ ತೊಗೊಳಕ್ಕೆ ಹೋದರೆ ಅದೇ ಕ್ವಾಂಟಿಟಿ ಆಫ್ ವಾಟರ್ನ 1 ಡಿಗ್ರಿ ಸೆಂಟಿಗ್ರೇಡ್ಗೆ ಮಾಡೋದಕ್ಕೆ ಬೇಕಾಗುವಂಥ ಏನು ಕ್ವಾಂಟಿಟಿ ಆಫ್ ಹೀಟನ್ನು ನಾವು ಡಿವೈಡ್ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನಿದೆ ಅದು ಸ್ಪೆಸಿಫಿಕ್ ಹೀಟ್ ಆಗಿರುತ್ತೆ. ಸೊ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಫಾರ್ ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಟು ಆ್ಯಂಡ್ T ಡಿಗ್ರಿ ಸೆಂಟಿಗ್ರೇಡ್ ಇಸ್ ಎಷ್ಟಾಗಿರ್ಬೋದು. ಯಾವುದೋ ಒಂದು ಯಾವುದನ್ನ ಸಬ್ಸ್ಟೆನ್ಸ್ನ ತೊಗೊಂಡಾಗ ಅದು T ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಬೇಕಂದ್ರೆ ಎಷ್ಟು ಸ್ಪೆಸಿಫಿಕ್ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಕ್ವಾಂಟಿಟಿ ಆಫ್ ಹೀಟ್ ಬೇಕಾಗುತ್ತೆ. ಗ್ರಾಮ್ ಆಫ್ ಸಬ್ಸ್ಟೆನ್ಸು T ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗಬೇಕು. ಸ್ಪೆಸಿಫಿಕ್ ಅದು ಆ ಪ್ರತಿಯೊಂದು ವಸ್ತುದು ಸ್ಪೆಸಿಫಿಕ್ ಹೀಟ್ ಅಂತ ಗೊತ್ತಿದೆ ನಮಗೆ. ಆ ಸ್ಪೆಸಿಫಿಕ್ ಹೀಟಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಬರುತ್ತೆ. ಅಂದರೆ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು ಏನಂತ ಆಗುತ್ತೆ, M ಇಂಟು T ಇಂಟು S ಆಗುತ್ತೆ. M ಅಂದರೆ ಮಾಸ್ ಇನ್ ಗ್ರಾಮು, ಟಿ ಅಂದರೆ ಟೆಂಪ್ರೇಚರ್ ಇನ್ ಸೆಂಟಿಗ್ರೇಡು, ಎಸ್ ಅಂದರೆ ಸ್ಪೆಸಿಫಿಕ್ ಹೀಟ್ ಆಫ್ ದ್ಯಾಟ್ ಸಬ್ಸ್ಟೆನ್ಸ್, ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ಅದು 3 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಹೀಟ್ ಬೇಕಾಗುತ್ತೆ, ಹೀಟನ್ನು ಎಷ್ಟು ಕೊಡಬೇಕಾಗತ್ತೆ ಅದಕ್ಕೆ, ಏನು ಅದನ್ನು ಯಾಕೋ ಆ ಸಬ್ಸ್ಟೆನ್ಸನ್ನ ಅಷ್ಟು ಹೀಟಿಗೆ ತರೋದಕ್ಕೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಥರ್ಮಲ್ ಕೆಪಾಸಿಟಿ ಅಂದರೆ ಏನು? ಸೊ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ನ ತೊಗೊಂಡಾಗ ಅದು 1 ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಆ ಟೆಂಪ್ರೇಚರ್ನ ರೈಸ್ ಮಾಡಬೇಕಂದ್ರೆ ಬೇಕಾಗಿರುವಂಥ ಏನು ಹೀಟನ್ನು ಬೇಕಾಗಿರೋ ಹೀಟನ್ನು ನಾವು ಥರ್ಮಲ್ ಕೆಪಾಸಿಟಿ. ಆ ಹೀಟ್ ಎಷ್ಟು ಬೇಕಾದ್ರೆ ಕಡಿಮೆ ಆಗಿರ್ಬೋದು, ಜಾಸ್ತಿ ಆಗ್ಬೋದು. ಸೊ ಅಂದರೆ ಕಡಿಮೆ ಹೀಟ್ ರಿಕ್ವೈರ್ಡ್ ಇತ್ತಂದರೆ, ಕಡಿಮೆ ಹೀಟ್ ಅಗತ್ಯ ಇತ್ತಂದರೆ 1 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋಗೋದಕ್ಕೆ ಅದೇನಾಗುತ್ತೆ, ಥರ್ಮಲ್ ಕೆಪಾಸಿಟಿ ಚೆನ್ನಾಗಿದೆ ಅಂತ. ಅಂದರೆ ಬೇಗ ಅದು ಹೀಟನ್ನು ಅಬ್ಸಾರ್ಬ್ ಮಾಡುತ್ತೆ ಅಂತ. ಲೇಟ್ ಆಯ್ತಂದರೆ ಥರ್ಮಲ್ ಕೆಪಾಸಿಟಿ ಕಡಿಮೆ ಇರುತ್ತೆ ಅಂತ. ಈಗ ನೀರನ್ನು ಕುದಿಸೋದಕ್ಕೆ ನಮಗೆ ಬೇಕಾಗೋ ಹೀಟೇ ಬೇರೆ ಇರ್ಬೋದು, ಆಯಿಲ್ನ ಕುದಿಸೋದಕ್ಕೆ ಬೇಕಾಗೋ ಹೀಟೇ ಬೇರೆ ಇರ್ಬೋದು. ಸೊ ಎರಡರದ್ದು ಥರ್ಮಲ್ ಕೆಪಾಸಿಟಿ ಬೇರೆ ಬೇರೆ ಆಗಿರುತ್ತೆ. ಸೊ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ ಎ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಸೆಂಟಿಗ್ರೇಡ್ ಈಸ್ ಕಾಲ್ಡ್ ಆಸ್ ಥರ್ಮಲ್ ಕೆಪಾಸಿಟಿ ಆಫ್ ದಟ್ ಸಬ್ಸ್ಟೆನ್ಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದಪ್ಪ ಅಂದರೆ, ಗ್ರಾಮ್ ಆಫ್ ಸಬ್ಸ್ಟೆನ್ಸು 1 ಡಿಗ್ರಿ ಸೆಂಟಿಗ್ರೇಡ್ ಇತ್ತಂದರೆ M ಇಂಟು S ಕ್ಯಾಲೋರೀಸ್ ಬೇಕಾಗತ್ತೆ.
m/s ಕ್ಯಾಲೋರೀಸ್ ಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಸೊ ಥರ್ಮಲ್ ಕೆಪಾಸಿಟಿ ಅಂದರೆ ಎಷ್ಟು ಹೀಟ್ ಬೇಕಾಗುತ್ತೆ ಅದು 1 ಡಿಗ್ರಿಗೆ ಹೋಗೋದಕ್ಕೆ. ಕೆಲವಿಗೆ ಕಡಿಮೆ ಹೀಟ್ ಬೇಕಾಗ್ಬೋದು, ಕೆಲವಿಗೆ ಜಾಸ್ತಿ ಹೀಟ್ ಬೇಕಾಗ್ಬೋದು. ಯಾವುದ್ರದ್ದು ಥರ್ಮಲ್ ಕೆಪಾಸಿಟಿ ಜಾಸ್ತಿ ಇರುತ್ತೋ ಅದಕ್ಕೆ ಕಡಿಮೆ ಹೀಟ್ ಬೇಕಾಗುತ್ತೆ. ಕಡಿಮೆ ಹೀಟಲ್ಲೇ ಹೀಟ್ ಬೇರೆ, ಡಿಗ್ರಿ ಸೆಂಟಿಗ್ರೇಡೇ ಬೇರೆ. ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಟೆಂಪ್ರೇಚರ್ನ ಮೆಷರ್ ಮಾಡಬೇಕಾಗುವಂಥದ್ದು. ಆ ಟೆಂಪ್ರೇಚರ್ನ 1 ಡಿಗ್ರಿ ಮೆಷರ್ ಮಾಡೋ ಅಷ್ಟಕ್ಕೆ ನಾವು ಇದಕ್ಕೆ ಎಷ್ಟು ಹೀಟ್ ಕೊಡಬೇಕಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಾಪರ್ನ ಬಿಸಿ ಮಾಡೋದಕ್ಕೆ ಬೇಕಾಗೋ ಬಿಸಿನೇ ಬೇರೆ ಇರ್ಬೋದು, ಅಥವಾ ಅಲ್ಯೂಮಿನಿಯಮ್ನೇ ಬೇರೆ ಇರ್ಬೋದು, ಅಥವಾ ಮತ್ತೊಂದು ಸ್ಟೀಲೇ ಬೇರೆ ಇರ್ಬೋದು. ಸೊ ಎಲ್ಲದ್ರದ್ದು ಥರ್ಮಲ್ ಕೆಪಾಸಿಟಿ ಬೇರೆ ಬೇರೆ ಆಗಿರುತ್ತೆ. ಸೊ ಜನರಲ್ ಆಗಿ ಅಂದ್ಕೊಳ್ಳಿ, ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ಎ ಟೆಂಪ್ರೇಚರ್ ಆಫ್ the substance through 1 degree centigrade is called as thermal capacity of that substance ಅಂತ ಕರಿಬೋದು. m ಮತ್ತು s ಕ್ಯಾಲೋರೀಸ್ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಅಮೌಂಟ್ ಸಿಕ್ಸ್. ಸೊ ವಾಟರ್ ಈಕ್ವಿವೆಲೆಂಟ್ ಆಫ್ ಹೀಟ್ ಅಂದರೆ ಏನು? ವಾಟರ್ ಈಕ್ವಿವೆಲೆಂಟ್ ಅಂದರೆ ಇಷ್ಟು ವಾಟರ್ನ ಅಥವಾ 1 ಗ್ರಾಮ್ ವಾಟರ್ನ 1 ಡಿಗ್ರಿ ಸೆಂಟಿಗ್ರೇಡ್ಗೆ ತೊಗೊಂಡೋಗೋಕ್ಕೆ ಎಷ್ಟು ಬೇಕಾಗುತ್ತೋ ಹೀಟು, ಅಷ್ಟೇ ಹೀಟ್ ಅಂದರೆ ಅಷ್ಟೇ ಹೀಟು ಇನ್ನೊಂದು ಸಬ್ಸ್ಟೆನ್ಸ್ನ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಂಟಿಗ್ರೇಡ್ಗೆ ತೊಗೊಂಡೋಗೋದಕ್ಕೆ ಅಷ್ಟು ಹೀಟ್ ಬೇಕಾಗುತ್ತೆ. ಅಥವಾ 10 ಗ್ರಾಮ್ ಆಫ್ ವಾಟರ್ನ 1 ಡಿಗ್ರಿ ಸೆಂಟಿಗ್ರೇಡ್ ತೊಗೊಂಡೋಗೋಕ್ಕೆ ಏನು ಹೀಟ್ ಬೇಕಾಗುತ್ತೋ ಇನ್ನೊಂದು ಸಬ್ಸ್ಟೆನ್ಸ್ನು 10 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ನ 1 ಡಿಗ್ರಿ ಸೆಂಟಿಗ್ರೇಡ್ ತೊಗೊಂಡೋಗೋದಕ್ಕೆ ಅಷ್ಟೇ ಹೀಟ್ ಬೇಕಾದರೆ, ಅಂದರೆ ನೀರಿಗೆ ಎಷ್ಟು ಬೇಕಾಗುತ್ತೋ, ಎಷ್ಟು ನೀರಿಗೆ ಎಷ್ಟು ಅಂದರೆ 1 ಡಿಗ್ರಿ ತೊಗೊಂಡೋಗೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಇನ್ನೊಂದು ಸಬ್ಸ್ಟೆನ್ಸ್ನ ಅಷ್ಟೇ ವೆಯ್ಟನ್ನು ಅಥವಾ ಅಷ್ಟೇ ಗ್ರಾಮನ್ನು 1 ಡಿಗ್ರಿ ಸೆಂಟಿಗ್ರೇಡ್ ತೊಗೊಂಡೋದಕ್ಕೆ ಆ ಒಂದು ಹೀಟ್ ಸಮ ಅಷ್ಟೇ ಬೇಕಾದರೆ ಮಾತ್ರ ಅದನ್ನು ವಾಟರ್ ಈಕ್ವಿವೆಲೆಂಟ್ ಅಂದರೆ ನೀರನ್ನು ಪ್ರಮಾಣನ ಕಂಪೇರ್ ಮಾಡಿಕೊಂಡು ಇಷ್ಟು ಡಿಗ್ರಿ ತೊಗೊಂಡೋಗ್ಬೇಕಂದ್ರೆ ಅಷ್ಟೇ ಪ್ರಮಾಣದ ಇನ್ನೊಂದು ವಸ್ತುವನ್ನು 1 ಡಿಗ್ರಿಗೆ ತೊಗೊಂಡೋಗೋಕ್ಕೆ ಬೇಕಾಗುವಂತಹ ಹೀಟ್ಗೆ ನಾವು ವಾಟರ್ ಈಕ್ವಿವೆಲೆಂಟ್ ಆಫ್ ಹೀಟ್ ಅಂತ ಕರಿತೀವಿ. ಈಗ ಸಪೋಸ್ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ m ಆಗಿದ್ರೆ, ಸ್ಪೆಸಿಫಿಕ್ ಹೀಟ್ ಎಸ್ ಆಗಿದ್ರೆ ಏನಾಗುತ್ತೆ ಅಂದರೆ ಹೀಟ್ ರಿಕ್ವೈರ್ಡು m/s ಗ್ರಾಮ್ಸ್ ಆಗುತ್ತೆ. ಈಗ ಇಂಟರ್ಚೇಂಜ್ ಆಫ್ ಹೀಟ್ ಅಂದರೆ ಏನು? ಇಂಟರ್ಚೇಂಜ್ ಅಂದರೆ ಒಂದರಿಂದ ಇನ್ನೊಂದಕ್ಕೆ ಎಕ್ಸ್ಚೇಂಜ್ ಮಾಡೋವಂಥದ್ದು. ಇವಾಗ ಯಾವುದೋ ಒಂದು ಮೆಟಲ್ ರಾಡನ್ನ ನಾನು ಬಿಸಿ ಮಾಡಿಬಿಟ್ಟು ಅದನ್ನು ನೀರಿಗೆ ಡಿಪ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ನೀರು ಡಿಪ್ ಮಾಡಿದಾಗ ಈ ಮೆಟಲ್ ರಾಡ್ ಏನಾಗುತ್ತೆ, ಅದು ತನ್ನ ಬಿಸಿನ ನೀರಿಗೆ ಕೊಡ್ತಾ ಹೋಗುತ್ತೆ. ನೀರೇನು ಮಾಡ್ತಾ ಹೋಗುತ್ತೆ, ಬಿಸಿನ ತಗೊಳ್ತಾ ಹೋಗುತ್ತೆ. ಎಲ್ಲಿವರೆಗೆ ಅಂದರೆ ನೀರ್ದು ಹೀಟು ಮತ್ತು ಆ ಮೆಟಲ್ದು ಹೀಟು ಎರಡು ಸೇಮ್ ಆಗೋವರೆಗೆ. ಜಾಸ್ತಿ ಆದರೆ ಅದು ಕೊಡೋಕ್ಕಾಗಲ್ಲ. ನೀವೇ ನೋಡಿರ್ತೀರ, ಆ ಥರದ್ದು ಎಷ್ಟೊಂದು ಎಕ್ಸಾಂಪಲ್ಸ್ನ ನೋಡಿರ್ತೀರ. ಜಾಸ್ತಿ ಆದರೆ ಇದು ಕೊಡ್ತಾ ಹೋಗುತ್ತೆ, ಅದು ಫುಲ್ ಥಂಡಿ ಆಗುತ್ತೆ, ನೀರು ಫುಲ್ ಬಿಸಿ ಆಗುತ್ತೆ, ಆಗಲ್ಲ. ಎಲ್ಲಿವರೆಗೆ ಕೊಡುತ್ತಪ್ಪ ಅಂದರೆ ಆ ನೀರ್ದು ಹೀಟು ಮತ್ತು ಆ ಮೆಟಲ್ ಹೀಟು ಎರಡೂ ಬ್ಯಾಲೆನ್ಸ್ ಆಗೋರಿಗೆ, ಇದು ಹೀಟು ಎರಡು ಸಮ ಆಗೋರಿಗೆ ಅದು ಕೊಡ್ತಾ ಹೋಗುತ್ತೆ. ಅಂದರೆ ಅರ್ಥ ನೀರು ಹೇಗೆ ಹೈಯರ್ ಲೆವೆಲಿಂದ ಲೋಯರ್ ಲೆವೆಲ್ಗೆ ಅದು ಹರಿಯುತ್ತೋ, ಫ್ಲೋ ಆಗುತ್ತೋ, ಅದೇ ಥರ ಟೆಂಪ್ರೇಚರು ಹೈಯರ್ ಟೆಂಪ್ರೇಚರಿಂದ ಲೋಯರ್ ಟೆಂಪ್ರೇಚರ್ಗೆ ಅದು ಏನಾಗುತ್ತೆ, ಪಾಸ್ ಆಗುತ್ತೆ. ಹೈಯರ್ ಟೆಂಪ್ರೇಚರಿಂದ ಲೋಯರ್ ಟೆಂಪ್ರೇಚರ್ಗೆ ಅದು ಹೀಟು ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಟ್ರಾನ್ಸ್ಮಿಟ್ ಆಗುತ್ತೆ. ಇವಾಗ ಇನ್ ಕೇಸ್ ನೀರನ್ನೇ ಹೆಚ್ಚು ಬಿಸಿ ಇತ್ತು ಅಂದ್ಕೊಳ್ಳಿ, ಮೆಟಲ್ ರಾಡೇ ಕಡಿಮೆ ಬಿಸಿ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗ ಅದನ್ನು ಡಿಪ್ ಮಾಡಿದ್ರೆ ಮೆಟಲ್ ರಾಡ್ದು ಹೀಟು ವಾಟರ್ಗೆ ಹೋಗಲ್ಲ, ಬದಲಾಗಿ ವಾಟರ್ದು ಹೀಟು ಮೆಟಲ್ ರಾಡ್ಗೆ ಹೋಗುತ್ತೆ. ಅಥವಾ ಬಿಸಿ ಇಲ್ದಿರೋ ಮೆಟಲ್ ರಾಡನ್ನ ಬಿಸಿ ಆಗಿರೋ ನೀರಿಗೆ ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ನೀರಿನಲ್ಲಿರೋ ಬಿಸಿನ ಮೆಟಲ್ ರಾಡ್ ತಗೊಳುತ್ತೆ. ಸೊ ಅವಾಗ ನೀರಿನಲ್ಲಿರೋ ಬಿಸಿಗೆ ಸ್ವಲ್ಪ ಕಡಿಮೆನೂ ಆಗುತ್ತೆ. ಅಂದರೆ ಅಲ್ಲಿ ಇಂಟರ್ಚೇಂಜ್ ಆಗಿರುತ್ತೆ. ಅಂದರೆ ಆಸ್ ದ ವಾಟರ್ ಫ್ಲೋಸ್ ಫ್ರಮ್ ಅಬೋವ್ ಟು ಇಟ್ಸ್ ಬಾಟಮ್, ಇನ್ ದ ಸೇಮ್ ವೇ ಹೀಟ್ ಫ್ಲೋಸ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋಯರ್ ಟೆಂಪ್ರೇಚರ್ ಅಂತ ಹೇಳ್ಬೋದು. ಸೊ ಹೀಟ್ ಲಾಸ್ಟ್ ಎಷ್ಟಾಗುತ್ತೆ, ಮೆಟಲ್ ರಾಡಲ್ಲಿ ತಗೊಳ್ಳಿ, ಹೀಟ್ ಎಷ್ಟು ಲಾಸ್ಟ್ ಅಂದರೆ ಹೀಟನ್ನ ಎಷ್ಟು ಕಳ್ಕೊಳ್ಳುತ್ತೆ ಅಷ್ಟೊಂದು ಬೇರೆದು ಗೇಯ್ನ್ ಮಾಡುತ್ತೆ. ಅಂದರೆ ಮೆಟಲ್ ರಾಡ್ ಎಷ್ಟೋ ಬಿಸಿ ಇರುತ್ತೆ ಅಂದ್ಕೊಳ್ಳಿ, ಅದು ತಣ್ಣಗಿರೋ ನೀರಿಗೆ ಹಾಕಿದಾಗ ಎಷ್ಟೋ ಕಡಿಮೆ ಆಗುತ್ತೆ, ಹೌದಾ? ಕಡಿಮೆ ಆದಾಗ ಎಷ್ಟೋ ಕಳ್ಕೊಳ್ತು. ಮೆಟಲ್ ರಾಡ್ ಎಷ್ಟು ಬಿಸಿ ಇತ್ತು ಅಷ್ಟೊಂದು ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯ್ತಪ್ಪ ಅಂದರೆ ನೀರು ಎಷ್ಟನ್ನ ಪಡ್ಕೊಳ್ತೋ ಹೀಟನ್ನು ಅಷ್ಟು ಕಡಿಮೆ ಆಗಿರುತ್ತೆ. ಅಂದರೆ ಹೀಟ್ ಲಾಸ್ಟ್ ಈಸ್ ಈಕ್ವಲ್ ಟು ಹೀಟ್ ಗೇನ್ಡ್ ಅಂತ ಕರಿಬೋದು. ಇಲ್ಲಿ ಕ್ಯಾಲೋರಿಮೀಟ್ರ್ ಅಂದರೆ ಏನು? ಕ್ಯಾಲೋರಿಮೀಟ್ರ್ ಅಂದರೆ ಇಟ್ ಈಸ್ ಎ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಯಾವುದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಸ್ಪೆಸಿಫಿಕ್ ಹೀಟನ್ನು ಮೆಷರ್ ಮಾಡೋದಕ್ಕೆ ಮತ್ತು ವಾಟರ್ ಈಕ್ವಿವೆಲೆಂಟ್ ಆಫ್ ಹೀಟನ್ನು ಮೆಷರ್ ಮಾಡೋದಕ್ಕೆ ಈ ಕ್ಯಾಲೋರಿಮೀಟರ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ಸ್ಪೆಸಿಫಿಕ್ ಹೀಟ್ ಆ್ಯಂಡ್ ವಾಟರ್ ಈಕ್ವಿವೆಲೆಂಟ್ ಆಫ್ ಹೀಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ತೊಗೊಂಡ್ರೆ,
ಫ್ಯೂಷನ್ ಅಂದರೆ ಕರಗುವಂಥದ್ದು ಅಂತ ಮೀನಿಂಗೇ ಗೊತ್ತಿದೆ, ಕರಗುವಂಥದ್ದು. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತಂದರೆ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ನ ತಗೊಂಡಾಗ ಆ ಸಬ್ಸ್ಟೆನ್ಸು ಲಿಕ್ವಿಡ್ ಆಗೋದಕ್ಕೆ ಬೇಕಾಗುವಂತಹ ಕ್ಯಾಲೋರಿ ಹೀಟ್, ಅಂದರೆ ಎಷ್ಟು ಹೀಟ್ ಬೇಕಾಗುತ್ತೋ ಅದನ್ನು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಅಂದರೆ ಲೇಟೆಂಟ್ ಆಫ್ ಹೀಟ್ ಆಫ್ ಫ್ಯೂಷನ್ ಅಂದರೆ ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ಟರ್ನ್ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಅಂದರೆ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸು ಅದು ಲಿಕ್ವಿಡ್ ಆಗೋದಕ್ಕೆ ಬೇಕಾಗೋ ಹೀಟನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಅದನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಕ್ಯಾಲೋರೀಸ್ನಲ್ಲಿ ಮೆಷರ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ 1 ಗ್ರಾಮ್ ಆಫ್ ವಾಟರ್ 0 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ. 1 ಗ್ರಾಮ್ ಆಫ್ ವಾಟರು 0 ಡಿಗ್ರಿ ಸೆಂಟಿಗ್ರೇಡಲ್ಲಿದೆ. ಅದನ್ನು ಐಸ್ ಮಾಡಬೇಕು ಅಂದರೆ ಹೀಟನ್ನು ತೆಗಿಬೇಕು ಅಂತ, ಹೀಟ್ ಕಡಿಮೆ ಮಾಡಬೇಕು ಅಂತ. ಎಷ್ಟು ಹೀಟ್ ಕಡಿಮೆ ಮಾಡಬೇಕಪ್ಪ ಅಂದರೆ 80 ಕ್ಯಾಲೋರೀಸ್ ಹೀಟನ್ನು ಕಡಿಮೆ ಮಾಡಿದ್ರೆ ಅದು ಐಸ್ ಕ್ಯೂಬ್ ಆಗುತ್ತೆ. ಅದೇ ಐಸ್ ಕ್ಯೂಬ್ಗೆ 80 ಕ್ಯಾಲೋರೀಸ್ನ ಹೀಟನ್ನು ಪ್ರೊವೈಡ್ ಮಾಡಿದ್ರೆ ಅದು ಕೊಟ್ಟರೆ ಅದು ನೀರಾಗತ್ತೆ. ಸೊ 1 ಗ್ರಾಮ್ ಆಫ್ ವಾಟರು ಐಸ್ ಕ್ಯೂಬ್ ಆಗಬೇಕಂದ್ರೆ 80 ಕ್ಯಾಲೋರೀಸ್ನ ರಿಮೂವ್ ಮಾಡಬೇಕು. ಅದೇ 1 ಗ್ರಾಮ್ ಆಫ್ ಐಸ್ ಕ್ಯೂಬ್ನ ನೀರನ್ನಾಗಿ ಮಾಡಬೇಕಂದ್ರೆ ಅಷ್ಟೇ 80 ಕ್ಯಾಲೋರೀಸ್ ಹೀಟನ್ನು ಕೊಡಬೇಕಾಗತ್ತೆ. ಇದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ಟರ್ನ್ 1 ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್. ಅದನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ? ಅದನ್ನು ಕ್ಯಾಲೋರೀಸ್ನಲ್ಲಿ ಮೆಷರ್ ಮಾಡ್ತೀವಿ. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂದರೆ ಜಸ್ಟ್ ಅದೇ ಥರ ಸಬ್ಸ್ಟೆನ್ಸ್ನ ಸಾಲಿಡಿಂದ ಲಿಕ್ವಿಡಿಗೆ ಮಾಡೋದಲ್ಲ. ಇಲ್ಲಿ ಬದಲಾಗಿ ಏನಾಗುತ್ತೆ, 1 ಗ್ರಾಮ್ ಆಫ್ ಲಿಕ್ವಿಡನ್ನ ವೇಪರ್ ಸ್ಟೇಟಿಗೆ ತೊಗೊಂಡೋಗೋದಕ್ಕೆ ಬೇಕಾಗುವಂಥ ಹೀಟನ್ನು ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ 1 ಗ್ರಾಮ್ ಆಫ್ ಲಿಕ್ವಿಡ್ ಇಂಟು ಸ್ಟೇಟ್ ಆಫ್ ವೇಪರ್ ವಿತೌಟ್ ಚೇಂಜ್ ಇನ್ ಟೆಂಪ್ರೇಚರ್. ಕಂಡೀಷನ್ ಸಪ್ಲೈಯಲ್ಲಿ ನೋಡಿ, ಕಂಡೀಷನ್ ಸಪ್ಲೈ ಏನು, ಟೆಂಪ್ರೇಚರ್ ಚೇಂಜ್ ಆಗಬಾರ್ದು, ಆದರೆ ಅದೇನಾಗಬೇಕು, ಲಿಕ್ವಿಡ್ ಸ್ಟೇಟಿಂದ ಗ್ಯಾಷಿಯಸ್ ಸ್ಟೇಟ್ಗೆ ಹೋಗುವಂಥದ್ದಾಗಿರಬೇಕು. ಅದನ್ನು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಸೊ 1 ಗ್ರಾಮ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಂಟಿಗ್ರೇಡ್ ರಿಕ್ವೈರ್ಸ್ 539.5 calories of heat to turn into water without any change in temperature. The latent heat of vapor in case of water is 539.5 calories per gram. 1 ಗ್ರಾಮ್ ವಾಟರ್ನ ಅದನ್ನ ವಿತೌಟ್ ಚೇಂಜ್ ಇನ್ ಟೆಂಪ್ರೇಚರು ಅದ್ರದ್ದು ಏನದು ವೇಪರ್ ಸ್ಟೇಟಿಗೆ ತೊಗೊಂಡೋಗ್ಬೇಕಾದ್ರೆ ಬೇಕಾಗುವಂಥದ್ದಕ್ಕೆ 539.5 ಕ್ಯಾಲೋರೀಸ್. ಈ ಟ್ರಾನ್ಸ್ಮಿಷನ್ ಆಫ್ ಹೀಟನ್ನು ನೋಡೋದಿದ್ರೆ, ಹೀಟು ಯಾವ್ಯಾವ ರೀತಿಯಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ ಅಥವಾ ಪ್ರಾಪಗೇಟ್ ಆಗುತ್ತೆ, ಹರಿಯುತ್ತೆ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅಂತ ಬಂದಾಗ ಕಂಡಕ್ಷನ್ ಮೆಥಡು, ಕನ್ವೆಕ್ಷನ್ ಮೆಥಡು ಮತ್ತು ರೇಡಿಯೇಷನ್ ಮೆಥಡು. ಕನ್ವೆಕ್ಷನು ಮತ್ತು ರೇಡಿಯೇಷನ್ ಮೆಥಡು. ಸೊ ಕಂಡಕ್ಷನ್ ನೋಡೋಣ. ಈ ಕಂಡಕ್ಷನಲ್ಲಿ ಏನಪ್ಪ ಅಂತ ಅಂದರೆ, this is the method in which the heat is propagated from one place to another place by atoms mutually. ಆಟಮ್ಸು ಒಂದರಿಂದ ಒಂದಕ್ಕೆ ಹೀಟನ್ನು ತನ್ನ ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ, ಮ್ಯೂಚುವಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಅದು ಆ ವಸ್ತುವನ್ನು ನಾವು ಬಿಸಿ ಮಾಡೋಕ್ಕೆ ಸಾಧ್ಯ ಆಯ್ತಂದರೆ ಅದನ್ನು ಕಂಡಕ್ಷನ್ ಮೆಥಡ್ ಅಂತ ಕರಿತೀವಿ. ಈಗ ಐರನ್ ರಾಡನ್ನು ಒಂದು ಕಡೆ ಹೀಟ್ ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಎಂಡನ್ನು ಹೀಟ್ ಆಗುತ್ತೆ. ಸೊ ನಾವು ಏನು ಚೇಂಜ್ ಮಾಡಿಲ್ಲ, ಆಟಮ್ಸ್ ಮಾತ್ರ ಅದನ್ನು ಹೀಟನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ ಇಟ್ ಅಲೋಸ್ ಈಸಿಲಿ, ಬಟ್ ಅಂದರೆ ಗುಡ್ ಕಂಡಕ್ಟರ್ಸ್ ಅಲೋಸ್ ಈಸಿಲಿ ಟು ಟ್ರಾನ್ಸ್ಫರ್ ದ ಹೀಟ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಬಟ್ ಬ್ಯಾಡ್ ಕಂಡಕ್ಟರ್ಸು ಆ ಥರ ಮಾಡೋದಿಲ್ಲ. ಇದನ್ನ ಕಂಡಕ್ಷನ್ ಅಂತ ಕರಿತೀವಿ. ಸೊ ಕನ್ವೆಕ್ಷನ್ ಅಂದರೆ ಏನು? ಕನ್ವೆಕ್ಷನ್ ಅಂತ ಅಂದರೆ ಅದೇ ಆಟಮು ಕ್ಯಾರಿ ಮಾಡ್ಕೊಂಡು ಹೋಗುವಂಥದ್ದು. ಇವಾಗ ಅದು ಹೀಟ್ ಕ್ಯಾರಿ ಆಗುತ್ತೆ, ಅದು ಮೇಲೆ ಹೋಗುತ್ತೆ, ಮತ್ತು ನೆಕ್ಸ್ಟ್ ಬೇರೆ ಆಟಮು ಅದು ಏನದು ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಹೀಟ್ ಕ್ಯಾರಿ ಆದ ತಕ್ಷಣ ಅದು ಲೈಟ್ ಇನ್ ವೆಯ್ಟ್ ಆಗುತ್ತೆ, ಅದು ಮೇಲೆ ಹೋಗುತ್ತೆ. ಅದನ್ನು ಕನ್ವೆಕ್ಷನ್ ಮೆಥಡ್ ಅಂತ ಕರಿತೀವಿ. ಅಂದರೆ ಇಂಟರ್ಚೇಂಜ್ ಆಫ್ ಪ್ಲೇಸ್ ಅಂತ ಕರಿಬೋದು. ತನ್ನ ಜಾಗನ ಬದಲಾಯಿಸ್ಕೊಳುತ್ತೆ. ಹೀಟ್ ತೊಗೊಂಡ ತಕ್ಷಣ ಅದು ಜಾಗನ ಬದಲಾಯಿಸ್ಕೊಳುತ್ತೆ. ಅಂದರೆ ಇನ್ ದಿಸ್ ಸಿಸ್ಟಮ್, ಇನ್ ಕನ್ವೆಕ್ಷನ್ ಸಿಸ್ಟಮ್, ದ ಆಟಮ್ ಕ್ಯಾರಿ ದ ಹೀಟ್ ದೆಮ್ಸೆಲ್ವ್ಸ್ ಆ್ಯಂಡ್ ಕೋಲ್ಡರ್ ಆಟಮ್ಸ್ take their places, so it is called convection.
ಅಂದರೆ ಕೋಲ್ಡರ್ ಆಟಮು ತನ್ನ ಪ್ಲೇಸ್ನ ತೊಗೊಳುತ್ತೆ, ಹಾಟ್ ಆಗಿರೋಂಥದ್ದು ಬೇರೆ ಚೇಂಜ್ ಆಗುತ್ತೆ. ಸೊ ರೇಡಿಯೇಷನ್ ಅಂದರೆ ಏನು? ರೇಡಿಯೇಷನ್ ಅಂದರೆ ಹೀಟ್ ಡಸ್ ನಾಟ್ ನೀಡ್ ಎನಿ ಮೀಡಿಯಮ್. ಅದಕ್ಕೆ ಯಾವುದೇ ಮೀಡಿಯಮ್ ಬೇಕಾಗಿರಲಿಲ್ಲ. ಕಂಡಕ್ಷನು ಕನ್ವೆಕ್ಷನಲ್ಲಿ ಒಂದರಲ್ಲಿ ಆಟಮು ಇಂಟರ್ಚೇಂಜ್ ಮಾಡ್ತಾಯಿತ್ತು ಹೀಟನ್ನು, ಇನ್ನೊಂದು ಅದು ಅದೇ ತಗೊಂಡು ಕ್ಯಾರಿ ಮಾಡಿಕೊಂಡು ಮೇಲೆ ಹೋಗ್ತಾಯಿತ್ತು, ಕೋಲ್ಡರ್ ಆಟಮ್ಗೆ ಬಿಟ್ಕೊಡ್ತಾಯಿತ್ತು. ರೇಡಿಯೇಷನಲ್ಲಿ ಯಾವುದೇ ಮೀಡಿಯಮ್ ಬೇಕಾಗಲ್ಲ, ಅದು ಪ್ರಾಪಗೇಟ್ ಆಗುತ್ತೆ. ಇದು ಪ್ರಾಪಗೇಷನ್ ಆಫ್ ಹೀಟ್ ಅಂತ ಸಹ ಕರಿತೀವಿ. ಅಂದರೆ ರೇಡಿಯೇಷನ್ ಇಸ್ ದ ಸಿಸ್ಟಮ್ ವಿಚ್ ದ ಪ್ರಾಪಗೇಷನ್ ಆಫ್ ಹೀಟ್ ಡಸ್ ನಾಟ್ ನೀಡ್ ಎನಿ ಮೀಡಿಯಮ್. The heat goes direct from source in the form of ray to the point of consumption is called radiation. Example, ಸೂರ್ಯನ ಶಾಖ ಭೂಮಿಗೆ ಬರುತ್ತಲ್ಲ, ಅದು ರೇಸ್ ಮೂಲಕ ಹೋಗುತ್ತೆ, ಯಾವುದೇ ಮೀಡಿಯಮ್ಮು ಇರೋದಿಲ್ಲ, ಬೈ ರೇಡಿಯೇಷನ್. ಅಥವಾ ಹೀಟ್ ಫ್ರಮ್ ಎ ಫೈರ್ ವಾರ್ಮ್ಸ್ ಅಪ್ ಎ ಮ್ಯಾನ್ ಸಿಟ್ಟಿಂಗ್ ನಿಯರ್ ಇಟ್. ಥರ್ಮೋಸ್ ಫ್ಲಾಸ್ಕ್ ಅಂದರೆ ಏನು? ಥರ್ಮೋಸ್ ಫ್ಲಾಸ್ಕ್ ಅಂದರೆ ವಾರ್ಮ್ ಸಬ್ಸ್ಟೆನ್ಸ್ನ ವಾರ್ಮ್ ಆಗಿಡುವಂಥದ್ದು, ಕೋಲ್ಡ್ ಸಬ್ಸ್ಟೆನ್ಸ್ನ ಕೋಲ್ಡ್ ಇಡುವಂಥದ್ದಕ್ಕೆ ಥರ್ಮೋಸ್ ಫ್ಲಾಸ್ಕ್ ಅಂತ ಕರಿತೀವಿ. ಅಂದರೆ ಟೆಂಪ್ರೇಚರ್ನ ಕಾನ್ಸ್ಟೆಂಟಾಗಿ ಯಾವ ಸ್ಟೇಟಲ್ಲಿದೆಯೋ ಅದೇ ಟೆಂಪ್ರೇಚರ್ನ ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುವಂಥ ಒಂದು ಎಕ್ವಿಪ್ಮೆಂಟ್ ಥರ, ಅಥವಾ ಒಂದು ಏನಂತ ಕಂಟೈನರ್ ಅಂತ ನಾವು ಕರಿಬೋದು. ಸೊ ಅದರಲ್ಲಿ ಏನಾಗಿರುತ್ತೆ ಅಂದರೆ 2 ಲೇಯರ್ ಇರುತ್ತೆ, ಅದ್ರ ವಾಲ್ಸು 2 ಲೇಯರಲ್ಲಿ ಇರುತ್ತೆ. 2 ಲೇಯರಲ್ಲಿ ಅದ್ರ ಬಿಟ್ವೀನ್ ಏರನ್ನು ಅದು ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರೆ, ಅದ್ರ ಮಧ್ಯದಲ್ಲಿರುವಂಥ ಏರನ್ನು ಎಕ್ಸ್ಪೆಲ್ ಮಾಡಿರ್ತಾರೆ. ಮತ್ತು ಅದ್ರ ಬಾಟಮ್, ಇದು ಹಳೆ ಥರ್ಮೋಸ್ ಫ್ಲಾಸ್ಕು, ಅದ್ರ ಬಾಟಮ್ನ ಕಾರ್ಕ್ ಪೀಸಿಂದ ಮಾಡಿರ್ತಾರೆ, ಆಯಿತಾ. ಬಾಟಮ್ನ ಕಾರ್ಕ್ ಪೀಸ್ ಮೇಲೆ ಪ್ಲೇಸ್ ಮಾಡಿರ್ತಾರೆ. ನಂತರ ಇಲ್ಲಿ ಇದು ಹೇಗಿರುತ್ತಪ್ಪ ಅಂದರೆ, ಇಲ್ಲಿ ಹೀಟ್ ಟ್ರಾನ್ಸ್ಮಿಷನ್ ಯಾವ ಮೆಥಡಲ್ಲೂ ಆಗದೆ ಇರೋ ಥರ ನೋಡ್ಕೊಂಡಿರ್ತಾರೆ. ಐದರ್ ಕಂಡಕ್ಷನ್ ಮೆಥಡ್ ಇರ್ಬೋದು, ಕನ್ವೆಕ್ಷನ್ ಮೆಥಡ್ ಇರ್ಬೋದು, ಅಥವಾ ರೇಡಿಯೇಷನ್ ಮೆಥಡ್. ಯಾವ ಮೆಥಡಲ್ಲೂ ಹೀಟ್ ಟ್ರಾನ್ಸ್ಫರ್ ಫ್ರಮ್ ಒಂದು ಎಂಟು ಇನ್ನೊಂದು ಎಂಡು ಆಗದೆ ಇರೋ ಥರ ನೋಡ್ಕೊಂಡಿರ್ತಾರೆ. ಹಾಗಾಗಿ ಅದು ಅದೇ ಟೆಂಪ್ರೇಚರ್ಲಿ ಮೇಂಟೈನ್ ಆಗುತ್ತೆ. ಸೊ 2 ಲೇಯರ್ ಮೇಂಟೈನ್ ಮಾಡಿರಬೇಕು, ಮಧ್ಯದಲ್ಲಿ ಏರನ್ನು ಎಕ್ಸ್ಪೆಲ್ ಮಾಡಿರಬೇಕು. ಸೊ ಕಂಡಕ್ಷನ್ ಮೆಥಡ್ ಮೂಲಕನೂ ಟ್ರಾನ್ಸ್ಫರ್ ಆಗಲ್ಲ ಹೀಟು, ಕನ್ವೆಕ್ಷನಲ್ಲೂ ಆಗಲ್ಲ, ರೇಡಿಯೇಷನಲ್ಲೂ ಆಗಲ್ಲ. ಅದು ಆ ಥರದ ಮೇಂಟೈನ್ ಮಾಡಿರುವಂಥದ್ದನ್ನು ನಾವು ಥರ್ಮೋಸ್ ಫ್ಲಾಸ್ಕ್ ಅಂತ ಕರಿತೀವಿ. ಸೊ ಅದು ಆಲ್ಮೋಸ್ಟ್ 24 ಅವರ್ಸ್, ಹೆಚ್ಚು ಕಡಿಮೆ 24 ಅವರ್ಸ್ವರೆಗೂ ಅದು ಅದೇ ಸ್ಟೇಟಲ್ಲಿ ಇರುತ್ತೆ, ಆ ನಂತರ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಥರ್ಮೋಸ್ ಫ್ಲಾಸ್ಕ್. ಈ ಸಿಂಪಲ್ ಮರ್ಕ್ಯುರಿ ಮೀಟ್ರ್ ಎಲ್ಲ 100 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಯೂಶ್ವಲಾಗಿ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆದರೆ ಅಥವಾ ಪಕ್ಕದ ಸ್ವಲ್ಪ ಜಾಸ್ತಿ ಅಂದ್ರೂ ಮಾಡಬಹುದು. ತುಂಬ ಹೈ ಟೆಂಪ್ರೇಚರ್ನ ಮೆಷರ್ ಮಾಡಬೇಕಂದ್ರೆ, ಫರ್ನೆಸ್ಗಳಲ್ಲೆಲ್ಲ ಮೆಷರ್ ಮಾಡಬೇಕಂದ್ರೆ, ಅಥವಾ ಮತ್ತೊಂದು ಹೈ ಡಿಗ್ರಿ ಆಫ್ ಸೆಂಟಿಗ್ರೇಡನ್ನು ಮೆಷರ್ ಮಾಡಬೇಕಂದ್ರೆ ಯಾವ್ದು ಯೂಸ್ ಮಾಡ್ತೀವಿ ಅಂತ ಅಂದರೆ, ಅದು ಪೈರೋಮೀಟರ್ ಯೂಸ್ ಮಾಡ್ತೀವಿ. ಸೊ ಅಂದರೆ ಸಿಂಪಲ್ ಮರ್ಕ್ಯುರಿ ಮೀಟರ್ ಕೆನಾಟ್ ಮೆಷರ್ ದ ಟೆಂಪ್ರೇಚರ್ above 350 degrees centigrade. So different instrument is used to measure such high temperatures. This is called pyrometer. So this works ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಯಾವ ಪ್ರಿನ್ಸಿಪಲ್ನ ಯೂಸ್ ಮಾಡಿರ್ತಾರೆ ಅಂದರೆ, ದಿಸ್ ವರ್ಕ್ಸ್ ಆನ್ ದ ಲಾ ಆಫ್ ಥರ್ಮೋಕಪಲ್ ಆ್ಯಂಡ್ ಇಟ್ ಈಸ್ ಯೂಸ್ ಟು ಮೆಷರ್ ಟೆಂಪ್ರೇಚರ್ ಆಫ್ ಫರ್ನೆಸ್ ಆ್ಯಂಡ್ ಅದರ್ ಸಚ್ ಹೈಯರ್ ಟೆಂಪ್ರೇಚರ್. ಸೊ ಹೈಯರ್ ಟೆಂಪ್ರೇಚರ್ನ ಯೂಸ್ ಮಾಡೋಕ್ಕೆ ಪೈರೋಮೀಟರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಥರ್ಮೋಕಪಲ್ ಅಂದರೆ ಏನು? ಥರ್ಮೋಕಪಲ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಅರೇಂಜ್ಮೆಂಟ್ ಅಂತ ಕರಿಬೋದು. 2 ಡಿಫ್ರೆಂಟ್ ವೈರ್ಸ್ ಅಥವಾ ಡಿಫ್ರೆಂಟ್ ಮೆಟಲ್ ವೈರ್ಸ್ನ ಇಟ್ಟಿರ್ತಾರೆ. ಒಂದನ್ನು ಲೋ ಟೆಂಪ್ರೇಚರ್ಗೆ ಇಟ್ಟಿರ್ತಾರೆ, ಇನ್ನೊಂದನ್ನು ಹೈ ಟೆಂಪ್ರೇಚರಲ್ಲಿ ಪ್ಲೇಸ್ ಮಾಡಿರ್ತಾರೆ. ಅದ್ರ ಮಧ್ಯೆ ಎಲೆಕ್ಟ್ರೋಮೋಟಿವ್ ಫೋರ್ಸು ಮೂವ್ ಆಗೋದ್ರಿಂದ ಅದು ಗ್ಯಾಲ್ವನೋಮೀಟರ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಹೀಗೆ ಥರ್ಮೋಕಪಲ್ನ ಆ ಟೈಪ್ನ ಯೂಸ್ ಮಾಡಿರ್ತಾರೆ. ಅಂದರೆ ದಿಸ್ ಈಸ್ ಅನ್ ಅರೇಂಜ್ಮೆಂಟ್ ವೇರ್ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಬೈ ವೈರ್ಸ್ ಆಫ್ ಡಿಫ್ರೆಂಟ್ ಮೆಟಲ್ಸ್. One metal is at lower temperature and another at high temperature. In this way, thermoelectromotive force is created which can be seen by galvanometer. ಸೊ ಇದರಲ್ಲಿ ಥರ್ಮೋಎಲೆಕ್ಟ್ರಿಕ್ ಪೈರೋಮೀಟರ್ ಅಂದರೆ ಏನು? ಇಟ್ ಈಸ್ ಆಲ್ಸೋ ಎ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಯಾವುದ್ರ ಲಾ ಮೇಲೆ ವರ್ಕ್ ಆಗುತ್ತಪ್ಪ ಅಂದರೆ, ಥರ್ಮೋಕಪಲ್ ಲಾ ಮೇಲೆ ಇದು ವರ್ಕ್ ಆಗುತ್ತೆ. ಸೊ ಹಾಟ್ ಎಂಡನ್ನು ಒಂದು ಕಡೆ ವೆಲ್ಡ್ ಮಾಡಿದರೆ ಇನ್ನೊಂದನ್ನು ಏನು ಮಾಡಿರ್ತಾರೆ, ಅಂದರೆ ಫರ್ನೆಸ್ನಲ್ಲಿ ಇಟ್ಟಿರ್ತಾರೆ. ಸೊ ವಿಚ್ ಈಸ್ ಪ್ಲೇಸ್ಡ್ ಇನ್ ಫರ್ನೆಸ್ ಆ್ಯಂಡ್ ಕೋಲ್ಡ್ ಎಂಡ್ ಈಸ್ ಕೆಪ್ಟ್ ಇನ್ ವಾಟರ್. ದಿಸ್ ಟೈಪ್ ಆಫ್ ಥರ್ಮೋಮೀಟರ್ ಕ್ಯಾನ್ ಮೆಷರ್ ಟೆಂಪ್ರೇಚರ್ ಅಪ್ ಟು 2000 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ
ಹೈಯರ್ ಡಿಗ್ರಿನ ಮೆಜರ್ ಮಾಡೋಕ್ಕೆ ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್ನ ಬಳಸ್ತಾರೆ. ಈ ಥರ್ಮೋಪೈಲ್ ಅಂದರೆ ಏನಾಗಿರುತ್ತಪ್ಪ ಅಂದರೆ ಇಟ್ ಈಸ್ ಜಾಯಿಂಡ್ ಬೈ ದ ನಂಬರ್ ಆಫ್ ಥರ್ಮೋಕಪಲ್ಸ್. ತುಂಬ ಥರ್ಮೋಕಪಲ್ನ ಯೂಸ್ ಮಾಡಿಬಿಟ್ಟು ಆಗಿರೋಂಥದ್ದು ಥರ್ಮೋಪೈಲ್ ಅಂತ ಕರಿತೀವಿ. ಸೊ ಥರ್ಮೋಪೈಲ್ ಈಸ್ ಮೇಡ್ ಬೈ ಜಾಯ್ನಿಂಗ್ ಎ ನಂಬರ್ ಆಫ್ thermocouples with this radiated heat converged by a lens creates a powerful current.